ಡಿಕೆ ಸುರೇಶ್ ವಿರುದ್ಧ ವೈಯಕ್ತಿಕ ನಿಂದನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಡಿ, ಕುಮಾರಸ್ವಾಮಿ ಅವರು ಡಿಕೆ ಸುರೇಶ್ ವಿರುದ್ಧ ವೈಯಕ್ತಿಕವಾಗಿ ಟೀಕೆಯನ್ನ ಮಾಡಿದ್ರು, ನಿಂದನೆಯನ್ನ ಮಾಡಿದ್ರು. ಈಗ ಎಫ್ಐಆರ್ ದಾಖಲಾಗಿದೆ. ತುಮಕೂರಿನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಈಗ ಆಗಿದೆ ಎಚ್.ಡಿ.ಕೆ ವಿರುದ್ಧ. ಕೊತ್ವಾಲ್ ರಾಮಚಂದ್ರನ ಗರಡಿಯಿಂದ ಡಿಕೆ ಸುರೇಶ್ ಬಂದವರು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಣದ ದಾಹಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದರು. ಗುಬ್ಬಿ ಠಾಣೆಯಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಚುನಾವಣಾ ಕಾರ್ಯಕ್ಕೆ ನಿಯೋಜನೆಯಾಗಿದ್ದ SFT ಮಹೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಏಪ್ರಿಲ್ 13ಕ್ಕೆ ಗುಬ್ಬಿಯಲ್ಲಿ ಒಂದು ಪ್ರಚಾರದ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಮತ ಕೇಳುವಂತಹ ಸಂದರ್ಭದಲ್ಲಿ ನೋಡಿ, ಪ್ರಜಾಪ್ರತಿನಿಧಿ ಕಾಯ್ದೆ ಏನು ಹೇಳುತ್ತೆ, ಯಾರೇ ಆಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು ಅಂತ, ತೇಜೋವಧೆ ಮಾಡಬಾರ್ದು. ರಾಜಕೀಯವಾಗಿ ಏನು ಬೇಕಾದರೂ ಆರೋಪಗಳನ್ನು ಮಾಡಲಿ, ಅಭಿವೃದ್ಧಿ ವಿಚಾರವಾಗಿ ನಿಮ್ಮ ಸರ್ಕಾರ ಇದ್ದಾಗ ಹಿಂಗೆ ಮಾಡ್ತು, ನೀವು ಸಂಸದರಾಗಿದ್ದಾಗ ಏನು ಕೊಡುಗೆ ಕೊಟ್ಟಿಲ್ಲ, ಅದು ಒಂದು ರೀತಿ ಲೆಕ್ಕಕ್ಕೆ. ಆದರೆ ವೈಯಕ್ತಿಕವಾಗಿ ನೀವು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ, ಅಡ್ಡದಾರಿ ಹಿಡಿದ್ರಿ, ಅಲ್ಲಿ ಹೊಡೆದ್ರಿ, ಕಲ್ಲು ಹೊಡೆದು ಜೀವನ ಮಾಡಿದ್ರಿ, ಜಮೀನು ಹೊಡೆದ್ರಿ, ಈ ರೀತಿ ಹೇಳಿಕೆಗಳೇನಾಗುತ್ತೆ, ಅದು ವೈಯಕ್ತಿಕವಾದಂಥ ನಿಂದನೆಗಳಾಗುತ್ತೆ. ಕುಮಾರಸ್ವಾಮಿಯವರು ಅದೇ ಕಡೆ ಎಲ್ಲ ಕಡೆಗಳಲ್ಲಿ ಅದೇ ಪ್ರಯೋಗ ಮಾಡ್ತಾ ಇದ್ದಾರೆ. ಬಂಡೆ ಹೊಡೆದ್ರು ಅಂತೇಳಿ ಡಿಕೆ ಬ್ರದರ್ಸ್ ವಿರುದ್ಧ. ಹಾಗಾಗಿ ಡಿಕೆ ಸುರೇಶ್ ವಿರುದ್ಧ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದು ಅವ್ರಿಗೆ ಮುಳುವಾಗಂಗೆ ಕಾಣಿಸ್ತಾ ಇದೆ. ವಿ ಸೋಮಣ್ಣ ಅವರ ಪರ ಪ್ರಚಾರದಲ್ಲಿ ಏಪ್ರಿಲ್ 13ಕ್ಕೆ ಗುಬ್ಬಿಯಲ್ಲಿ ನಡೆದಂಥ ಒಂದು ಪ್ರಚಾರ ಸಭೆಯಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅವ್ರ ಸಂತತಿ ಯಾವುದು, ಎಷ್ಟು ಜನ ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ? ನಾವು ರಾಜ್ಯದ ಜನತೆ ಗೌರವ ಉಳಿಸಿರೋರು. ಆ ಕುಟುಂಬ ಏನು ಮಾಡಿದ್ದಾರೆ? ರಾಜ್ಯ ಲೂಟಿ ಮಾಡಿ, ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಗಿಸಿರ್ತಕ್ಕಂಥವ್ರು. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ದೇವೇಗೌಡರ ಕುಟುಂಬ ಉತ್ತರ ಕೊಡಬೇಕಾ? ಎಲ್ಲಿಂದ ಬಂದವರು? ಅವ್ರ ಗರಡಿ ಎಲ್ಲಿಂದ ಬಂದಿತ್ತು? ಕೊತ್ವಾಲ್ ರಾಮಚಂದ್ರನ ಗರಡಿ. ಅವರು ಈ ದೇಶ ಉಳಿಸ್ತಾರಾ? ಈ ರಾಜ್ಯ ಉಳಿಸ್ತಾರಾ? ಅವರ ಹಣದ ದಾಹಕ್ಕೆ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ. ಅಂಥ ವ್ಯಕ್ತಿಗಳಿಗೆ ಉತ್ತರ ಕೊಡಲ್ಲ ನಾನು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ಟೈಮ್ನಲ್ಲಿ ವೈಯಕ್ತಿಕ ನಿಂದನೆ ಟೀಕೆಗಳು ಕೂಡ ಮುಳುವಾಗುವ ಸಾಧ್ಯತೆಗಳು ಇದ್ದಾವೆ ಜಾಸ್ತಿ. ಈಗ ಕುಮಾರಸ್ವಾಮಿಯವ್ರಿಗೂ ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗಬಹುದಾ ಈ ಚುನಾವಣೆ ಸಂದರ್ಭದಲ್ಲಿ? ಎಸ್ ಪ್ರಭು, ಏನು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ಒಂದು ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ಕೂಡ ಏನು ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ದಾಖಲಾಗಿರ್ತಕ್ಕಂಥದ್ದು. ಘಟನೆಯ ಒಂದು ಹಿನ್ನೆಲೆಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ಏನು ಇದೇ ತಿಂಗಳ 13ನೇ ತಾರೀಕು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಪಟ್ಟಣದಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸೋಮಣ್ಣವರ ಪರ ಪ್ರಚಾರ ಮಾಡಿದ ಬಳಿಕ ಏನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಡಿಕೆ ಸುರೇಶ್ ಅವರೇನಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಏನು ಕುಟುಂಬ ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಜನರನ್ನ ಒತ್ತೆ ಇಡುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವ್ರ ಕುಟುಂಬ ಮಾಡ್ತಾ ಇದೆ ಅಂತ ಹೇಳಿ ಆ ಒಂದು ಏಟಿಗೆ ತಿರುಗೇಟ್ ಕೊಡುವಂತ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರ ವಿರುದ್ಧ ವೈಯಕ್ತಿಕ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಡಿಕೆ ಸುರೇಶ್ ಎಲ್ಲಿಂದ ಬಂದವರು? ಅವರು ಅಂದ್ರೆ ಕೊತ್ವಾಲ್ ರಾಮಚಂದ್ರನ ಗಡಿಯಿಂದ ಬಂದವರು. ದೇಶಕ್ಕಾಗಿ ರಾಜ್ಯಕ್ಕಾಗಿ ಅವರು ದೇಶ ರಾಜ್ಯನ ಉಳಿಸ್ತಾರ, ಹಣದ ದಾಹಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಟೀಕೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ಇದರ ಒಂದು ಅನ್ವಯ ಇದು ಎಲ್ಲೋ ಒಂದು ರೀತಿಯಾಗಿ ವೈಯಕ್ತಿಕ ಟೀಕೆಯನ್ನ ಮಾಡಬಾರ್ದು ಅಂತ ಹೇಳಿ ಚುನಾವಣಾ ನೀತಿ ಸಂಹಿತೆ ಹೇಳಿದ್ರು ಕೂಡ ಕಾನೂನಿನ ಪ್ರಕಾರವಾಗಿ ಅವರು ಉಲ್ಲಂಘನೆ ಮಾಡಿ ಮಾತಿನ ಬರದಲ್ಲಿ ನಾಲಿಗೆಯನ್ನು ಕೂಡ ಅರಿಬಿಟ್ಟಿರ್ತಕ್ಕಂಥದ್ದು. ಅಲ್ಲೇ ಕೂಡ ಇದ್ದಂತ ಏನು ಚುನಾವಣಾ ಅಧಿಕಾರಿಗಳು ಇದನ್ನ ಗಮನಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಏನು ಚುನಾವಣಾ ಆಯೋಗದ ಒಂದು ಅಡಿಯಲ್ಲಿ ಚುನಾವಣಾ ಕರ್ತವ್ಯ ನಿರತರಾಗಿದ್ದಂತಹ ಏನು ಮಹೇಶ್ ಏನಿದ್ದಾರೆ, ಅವರು ಒಂದು ದೂರನ್ನು ಕೂಡ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಪರಿಶೀಲನೆ ನಡೆಸಿ ನ್ಯಾಯಾಲಯದ ಆದೇಶ ಮೇರೆಗೆ ನಿನ್ನೆ ರಾತ್ರಿ ಕೂಡ ಎಫ್ಐಆರ್ ಅನ್ನ ದಾಖಲನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಕುಮಾರಸ್ವಾಮಿ ಅವರು ಪ್ರಚಾರದ ಬರದಲ್ಲಿ ನಾಲಿಗೆ ಏರಿಬಿಟ್ಟು ಎಫ್ಐಆರ್ ದಾಖಲಾಗುವಂತ ಒಂದು ಸಂಕಷ್ಟಕ್ಕೆ ಕೂಡ ಕುಮಾರಸ್ವಾಮಿ ಸಿಕ್ಕಿದ್ದಾರೆ ಅಂತ ಕೂಡ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.